ರಾಜ ವಿಷ್ಣುವರ್ಧನ ಕಾಲದಲ್ಲಿ ಹೊಯ್ಸಳರ ರಾಜಧಾನಿಯಾಗಿದ್ದು ನಮ್ಮ ಇವತ್ತಿನ ಹಳೇಬೀಡು. ಹೊಯ್ಸಳರ ಕಾಲದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಒಟ್ಟು 1500 ದೇವಸ್ಥಾನಗಳನ್ನ ಕಟ್ಟಿದ್ದು ಇಂದಿಗೆ ಕೇವಲ 300 ದೇವಸ್ಥಾನಗಳು ಉಳಿದಿದೆ. ಅಂದಿನ ದೊರಸಮುದ್ರ ಹೊಯ್ಸಳರ ರಾಜಧಾನಿ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಅಲಾವುದ್ದೀನ್ ಖಿಲ್ಜಿಯಿಂದ ಇನ್ವೇಷನ್ ಆಗಿ ಕಂಪ್ಲೀಟ್ಲಿ ರೂಯಿನ್ಡ್ ಸ್ಟೇಟಿಗೆ ಹೋಯ್ತು. ದೊರಸಮುದ್ರದು ಟೆಂಪಲ್ ಎಲ್ಲ ರೂಯಿನ್ ಆಗಿ ಕ್ಯಾಪಿಟಲ್ ಎಲ್ಲ ಅಬಂಡನ್ ಆಗಿ ಹೆಸರು ಹಳೇಬೀಡು ಅಂದ್ರೆ ಓಲ್ಡ್ ಕ್ಯಾಪಿಟಲ್ ಅಂತ ಆಯ್ತು. ಬ್ರಿಟಿಷರ ಕಾಲದಲ್ಲಿ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಸರ್ವೆ ಆದ ದೇವಸ್ಥಾನ ನಮ್ಮ ಹೊಯ್ಸಳೇಶ್ವರ ದೇವಸ್ಥಾನ. 1815 ಈ ಸರ್ವೆನಲ್ಲಿ ಈ ದೇವಸ್ಥಾನನ ಮತ್ತೆ ಪುನರ್ಜೀವನ ಮಾಡಿದ್ರು. ಹೊಯ್ಸಳೇಶ್ವರ ದೇವಸ್ಥಾನ ಮಹಾದೇವನ ಗುಡಿ. ಇಲ್ಲಿ ಹೊಯ್ಸಳೇಶ್ವರ ಅಂಡ್ ಶಾಂತಲೇಶ್ವರ ಅಂತ 2 ಲಿಂಗಗಳಿದ್ದು ಮ್ಯಾಸ್ಕುಲಿನ್ ಅಂಡ್ ಫೆಮಿನಿನ್ ಎಲಿಮೆಂಟ್ಸ್ ನ ಪೋರ್ಟ್ರೇ ಮಾಡುತ್ತೆ. ವಿಸಿಟ್ ಇಂಡಿಯಾ 2023 ಪ್ರಯುಕ್ತ ಹಳೇಬೀಡುನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಸಿಟ್ ಮಾಡಿದಾಗ ಇಲ್ಲಿದ್ದ ಗೈಡ್ಸ್ ನ ಹೈರ್ ಮಾಡಿ ತುಂಬಾನೇ ಇನ್ಫಾರ್ಮೇಶನ್ ಕೊಡ್ತಾರೆ.